ಆ ನಾಡುಗ ನಂದಾದೀಪ ನಂದಿಸಬೇಕಾದ್ರೆ ನಾನು ಕೈಯಲ್ಲಿ ಕೋಟೆ ಹಿಡಿದುಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂತೆ ಅವನ ಕರ್ಮದ ಅರಮನೆ ಕಾಲಿಡಲೇಬೇಕು. ಈ ಸುತ್ತು ಹಳ್ಳಿಗಳಲ್ಲಿ ನಾನು ಧರ್ಮಶಾಂತಿ ಎಂಬ ಸತ್ಯದ ದೀಪ ಹಚ್ಚಲೇಬೇಕು. ಈ ಸಮಾಜದಲ್ಲಿ ಆ ನಾಡುಗಳ ಅನ್ಯಾಯ ಗುಡ್ಡದಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ಆ ಬೆಳೆಯುವ ಗುಡ್ಡವನ್ನು ಸಕಲದ ಹಗಿದು ದಳಪಷ್ಟು ಮಾಡೋದೇ ಸಿಂಧೂರ ಅಂತೆ. ಸಿಂಧೂರ, ನೀನು ಹೋರಾಡುವ ಆ ಕ್ರಾಂತಿಗೆ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತೀನಪ್ಪ ನಾನು. ಏ ಪುಣ್ಯ ಪ್ರಕೃತಿ ಮಾತೆ, ನಿನ್ನ ಅಪರವಾದ ಪುಣ್ಯ ಬಹಳ ದೊಡ್ಡದು ತಾಯಿ. ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವರಾಶಿಗಳಿಗೆ ಅನ್ನದ ದಾಸರ ದಾತೆಯಾಗಿ ಹೆಜ್ಜೆ ಹೆಜ್ಜೆಗೂ ಗುಬ್ಬಚ್ಚಿ ಗುಡಿನಂತೆ ನಿನ್ನ ಒಡಲಿನಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀಯಲ್ಲ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ತಂದೆ ಕೇವಲ 50,000 ರೂಪಾಯಿದಲ್ಲಿ 10 ಎಕರೆ ಭೂಮಿಯನ್ನು ಆ ನಾಡಗೌಡನ ಹತ್ತಿರ ಅಡವಿಟ್ಟು 20 ವರ್ಷ ಗತಿಸಿ ಹೋದವು. ಆದರೆ ಏನು ಮಾಡುವುದು ತಾಯಿ, ಅದನ್ನು ಮರಳಿ ಬಿಡಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲ. ಏ ತಾಯಿ, 5 ಎಕರೆ ಭೂಮಿಯಲ್ಲಿ ಇದೇ ಸಲ ಬೋರ್ ಹಾಕ್ಸಿದ್ದೇನೆ. ರೆಟ್ಟೆ ಮುರಿದು ದುಡಿದು ಚೆನ್ನಾಗಿ ಬೆಳೆಯನ್ನು ತೆಗೆಯುವ ಶಕ್ತಿ ದಯಪಾಲಿಸು ತಾಯಿ, ದಯಪಾಲಿಸು. ಆ ನಾಡುಗಾಡಿನಿಂದ ಹೊಲ ಬಿಡಿಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸು ತಾಯಿ, ದಯಪಾಲಿಸು. ಸ್ವಾಮಿ, ಬನ್ನಿ ಸ್ವಾಮಿ. ಬಿಸಿಲಲ್ಲಿ ಹೊಲದಲ್ಲಿ ರಟ್ಟೆ ದುಡಿದು ಹಾಗೆ ದುಡಿದು ಹಸಿವಾಗಿತ್ತು. ಬನ್ನಿ, ಆ ಬನ್ನಿ ಕೆಳಗೆ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಂಡು ಊಟ ಮಾಡಿವ್ರಂತೆ. ಗಿರ್ಜಾ, ರೈತನ ಮಕ್ಕಳಿಗೆ ವಿಶ್ರಾಂತಿ ಎಂಬ ಪದ ಕನಸಿನ ಮಾತು. ಭೂಮಿಯಲ್ಲಿ ಮೈ ಬಗ್ಗಿಸಿ ದುಡಿದರೆ ಏನೇ ಫಲ, ದುಡಿಯಲಾರದೆ ಸೋಮಾರಂತೆ ಸೊಪ್ಪು ಮುಖ ಹೊತ್ತಿಕೊಂಡು ಊರಿನಲ್ಲಿರುವ ಅಕ್ಷಯ ಕಟ್ಟಿ ಮೇಲೆ ಕುಳಿತುಕೊಂಡು ಸುಳ್ಳಿನ ಪುರಾಣ ಓದಿದರೆ ತಿನ್ನುವ ತುತ್ತು ಅನ್ನಕ್ಕೂ ಮತ್ತೊಬ್ಬರ ಹತ್ರ ಕೈ ಚಾಚಬೇಕಾಗುತ್ತದೆ. ಗಿರ್ಜಾ ಸ್ವಾಮಿ, ದುಡಿಮೆ ದುಡ್ಡಿನ ತಾಯಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಬಸವಣ್ಣವರ ವಚನಾಮೃತ ಗೊತ್ತಿಲ್ವೇ? ಮಣ್ಣಿನ ಮಕ್ಕಳಾಗಿ ದುಡಿದ್ರೆ ನಮ್ಮಂತ ರೈತರ ಮಕ್ಕಳ ಬಾಳು ಬಂಗಾರವಾಗಿ ಬದುಕಲು ಸಾಧ್ಯ ಸ್ವಾಮಿ. ಗಿರ್ಜಾ, ರೈತನ ಮಗ ಜನಸಾಗಿ ಬಂದ ಮೇಲೆ ಹೊಲದಲ್ಲಿ ಹಗಲು ರಾತ್ರಿ ದುಡಿದು ಅರಸನಾಗಿ ಉಂಡು ಮತ್ತೊಬ್ಬರಿಗೆ ಅನ್ನ ಹಾಕುವ ಕಾಯಕ್ಕೆ ಆಗಬೇಕು ವಿನ ರೈತನ ಮಗ ದೊಡ್ಡವರ ಬೆನ್ನು ಕಾಯುವ ನಾಯಿಯಾಗಿ ಬದುಕಬಾರದು. ಗಿರ್ಜಾ, ನಾಯಿಯಾಗಿ ಬದುಕಬಾರದು. ಸ್ವಾಮಿ, ಈ ರೈತನ ಮಕ್ಕಳಿಗೆ ಸಾಕಷ್ಟು ಭೂಮಿ ಇದ್ರೂ ಕೂಡ ಆ ಶ್ರೀಮಂತರು ಹಾಗೂ ರಾಜಕಾರಣಿಗಳ ಹಿಂದೆ ಕುಡಿಯುವುದು ಹಾಗೂ ಊಟ ಮಾಡುವ ಚಟಕ್ಕಾಗಿ ಅವ್ರ ಹಿಂದೆ ತಿರುಗುತ್ತಾರೆ ಸ್ವಾಮಿ. ಸೋಮಾರಿಗಳಾಗಿ ತಿರುಗುತ್ತಾರೆ ಸ್ವಾಮಿ ಈ ರೈತನ ಮಕ್ಕಳು. ಅಂತ ಸೋಮಾರಿ ರೈತನ ಮಕ್ಕಳಿಂದಲೇ ಇವತ್ತು ರೈತನ ಬಾಳು ಅಡಕೋತಿನಲ್ಲಿ ಅಡಿಕೆ ಸಿಕ್ಕಂತೆ ಸಿಕ್ಕಿಕೊಂಡು ಮೈ ತುಂಬ ಸಾಲವನ್ನು ಮಾಡಿಕೊಂಡು ಇದ್ದಿಗೇನು ಹೊಲವನ್ನು ಮತ್ತೊಬ್ಬರಿಗೆ ಅಡವಿಟ್ಟು ಗೋವಾಕ್ಕೋ ಇಲ್ಲ ಕೇರಳಕ್ಕೋ ಅಲೆಮರಿ ಜೀವನ ಕಳೆಯಲು ಹೋಗ್ತಾ ಇದ್ದಾರೆ ಈ ನಮ್ಮ ರೈತ ಜನಾಂಗ. ಹಾ ಸ್ವಾಮಿ, ಮಾತನಾಡ್ತಾ ಇಲ್ಲೇ ನಿಂತ್ಬಿಟ್ರೆ ಹೇಗೆ? ನಡೆಯಿರಿ, ನಾನು ಸ್ವಲ್ಪ ಮೇವು ಹಾಕಿ ಬರ್ತೀನಿ ಎತ್ತುಗಳಿಗೆ. ಗಿರ್ಜಾ, ಎತ್ತುಗಳ ಮೇಲೆ ಎಷ್ಟೊಂದು ಪ್ರೀತಿ ಅಕ್ಕರೆ ಇದೆ ಚಿನ್ನ ನಿನಗೆ. ಮತ್ತೇನ್ರಿ, ಬಿಸಿಲು ಮಳೆ ಎನ್ನದೆ ಹಗಲು ರಾತ್ರಿ ಹೆಗಲ ಮೇಲೆ ನಗ ಇಟ್ಟುಕೊಂಡು ದುಡುತ್ತಿರುವ ಆ ಯೋಗಿಗೆ ಇಷ್ಟೊಂದು ರೈತನ ಮಡದಿಯಾದ ನನ್ನ ಕರ್ತವ್ಯ ಅಲ್ವೇ? ಹೌದು ಕಣೆ, ಇರಲಿ. ಬೆಳಗ್ಗೆ ಎದ್ದು ಹೊಲದಲ್ಲಿ ರಟ್ಟೆ ಹೊಡೆದು ಯಾಕೋ ಮೈ ಕೈ ಒಂಥರ ನೋವಾಗಿದೆ. ಆ ನೋವು ಕಮ್ಮಿ ಮಾಡಿ ಔಷಧ ನಿನ್ನ ಹತ್ರ ಇದೆ ಜಾನೆ. ಅಯ್ಯೋ, ಔಷಧಿ ಕೊಡಲು ನಾನೇನು ಡಾಕ್ಟರ್ ಅಲ್ಲ ರೀ, ಪಕ್ಕ ರೈತನ ಮಡದಿನ. ಆ ಡಾಕ್ಟರ್ ಔಷಧಿ ಯಾರಿಗೆ ಬೇಕು? ಸಿಹಿ ಜೇನಿಗಿಂತ ಸಿಹಿಯಾದ ನಿನ್ನ ತುಟಿಗಳಿಂದ ಒಂದೇ ಒಂದು ಬಾರಿ ನೋವಿದ ಮೆಟ್ಟಿಗೆ ಸಿಹಿ ಮೂತ್ತು ಕೊಟ್ಟರೆ ಆ ನೋವು ಮಂಗಮಯ ಆಗುದು. ಗಿರ್ಜಾ, ಆಹಾ, ಸಿಹಿ ಮುತ್ಬೇಕಾ? ಬನ್ನಿ ಮನೆಗೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೆಗೆ ಬನ್ನಿ, ಅಲ್ಲೇ ಕೊಡ್ತೀನಿ. ಇಲ್ಲೇ ಕೊಟ್ರೆ ಏನು ನಿಮ್ಮ ಅಪ್ಪನ ಗಟ್ಟು ಹೋಗುತ್ತಾ? ಅಯ್ಯೋ ರೀ, ಹೊಲದಲ್ಲಿ ಎಲ್ಲ ರೈತರೇ ತುಂಬಿದಾರಿ, ಹಾಗಾಗಿ ನನಗೆ ಸ್ವಲ್ಪ ನಾಚಿಕೆ. ನಾಚಿಕೆ ಎಂಬ ಪದವನ್ನು ನಲಿವಿನಲ್ಲಿಟ್ಟು ಹಿಗ್ಗಿನಿಂದ ಓಡುತ್ತಾ ಬಂದಪ್ಪಿಕೋ ನನ್ನನ್ನು. ಪತಿದೇವರ ಆಜ್ಞೆಯನ್ನು ಮೀರುದುಂಟೆ, ನಿಮ್ಮಿಷ್ಟಾನೇ ನನ್ನ.
ಮಂಡಲವೇ ನೀಬಾರೆ ನನ್ನ ಚೆಲುವೆ ಬಡಿ ಬಾರೆ ಬಳಿ ಬಂದು ಸಿಹಿ ಮುತ್ತು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಗೆಳತಿ ಏನಪ್ಪಯ್ಯ ಒಂದು ಮುತ್ತನ್ನಾದರೂ ನೀಡುವೆಯಾ ಛೀ, ನಾಚಿಕೆ ಹೋಗಪ್ಪ. ಸಿಹಿ ಮುದ್ದಿನ ಕಾಣಿಕೆ ಬಾರೆ ನನ್ನ ಸ್ನೇಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ಬಾರೆ ನನ್ನ ಸ್ನೇಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ಬಾರೆ ನನ್ನ ಸ್ನೇಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ಬಡದಾರೆ ನನ್ನ ಸ್ನೇಹಕ್ಕೆ ಎಂದು ನಿನ್ನ ಮಾಡಿದ ಹಾಗೆ ನನ್ನ ಮನದಲ್ಲಿ ನೀವು ನಿನ್ನ ಕೇಳಿದ ಹಾಗೆ ಎಂದು ನಿನ್ನ ಮಾಡಿದ ಹಾಗೆ ನನ್ನ ಎದೆಯಲ್ಲಿ ಎಂದು ನಿನ್ನ ಸೇರಿದ ಹಾಗೆ ಅಂತರಾಳದಲ್ಲಿ ನೀನು ದೂರು ನನಗೆ ನನಗೆ ನಿನ್ನ ಮಾತು ಬಡಿಯೋದಲ್ಲ, ನನ್ನ ಹೃದಯದೊಳಗೆ. ನಿನ್ನ ಮಾತುಗಳು
ಸುಮಗಳು ಸಂಗೀತವ ಹಾಡಿವೆ ಸುಮಗಳು ಸಂಗೀತವ ಹಾಡಿವೆ ಅನುದಿನ ಅನುಕ್ಷಣ ಹುರಿಯುತ್ತಲೇ ಸುಮಗಳು ಸಂಗೀತವ ಹಾಡಿವೆ ಶಿಲೆಯಲ್ಲಿ ಕಲ್ಲನ್ನು ಸೆರೆ ಹಿಡಿದ ಸಾಲು ಸಾದ ಪದ ಸಾದ ಪಾದ ಶಿಲೆಯಲ್ಲಿ ಕಲ್ಲನ್ನು ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಿದ ಹುಡಿಯಿಂದ ಮೇಲಿನ ಸನಾದ ತಂಗಮ ಸರೂಪ ತಂಗ ಕರಕಾರ ಹುಡಿಯಿಂದ ಮೇಲಿನ ಸನಾದ ತಂಗಮ ಸರೂಪ ತಂಗ ಕರಕಾರನ ಯಾವ ಉನ್ನತ ಸಂಗೀತ ಹಾಡುವೆ ಸುಧಗಳ ಸಂಗೀತ ಹಾಡುವೆ ಹಾ ಬಸವಂತ, ನೀನು ತುಂಬಾ ಅದೃಷ್ಟ ಅಂತ ಕೇಳಿಯ. ಬಾರೋ ಸಿಂಧೂರ ಹುಲಿರಾಯ. ಬಸವಂತ, ಇದ್ದ 5 ಎಕರೆ ಹೊಲದಲ್ಲಿ ಬೋರ್ ಹಾಕಿಸಿ ಕಣ್ಣಿಗೆ ನಿದ್ರೆ ಇಲ್ಲದೆ, ದೇಹಕ್ಕೆ ಅನ್ನ ನೀರು ಹೊರವಿಲ್ಲದೆ, ಗಂಡ ಹೆಂಡತಿ ಚೆನ್ನಾಗಿ ದುಡಿದು ಒಳ್ಳೆ ಬೆಳೆ ತೆಗೆದು ಹೊಟ್ಟೆ ತುಂಬ ಊಟ ಕಂಟ್ರ ಮೇಲೆ ನಿದ್ರೆ ಮಾಡಿ ಜೀವನವನ್ನು ಆರಾಮಾಗಿ ಕಳಿಬೇಕಾದ್ರೆ ಆ ದೇವರ ಅನುಗ್ರಹ ಐತಿ. ಆದರೆ ಸರ್ಕಾರ ಕೊಟ್ಟ ವಾಲಿಕರ ಜಮೀನನ್ನು ನನ್ನ ತಂದೆಯನ್ನು ಹೆದರಿಸಿ ಬೆದರಿಸಿ ಮೋಸದಿಂದ ಬರೆಸಿಕೊಂಡ ಬಂಡತನದಿಂದ ಲಂಡನಂತೆ ಈ ಸುತ್ತು ಹಳ್ಳಿಗಳಿಗೆ ರಾಜ್ಯರೋಷಾಗಿ ಮೆರೆಯುತ್ತಿದ್ದಾನಲ್ಲ ಈ ಊರ ದಳಪತಿ. ಆ ದಳಪತಿ ನನ್ನ ಜೀವನವನ್ನೇ ಮತ್ತೊಬ್ಬರ ಮನೆಯಲ್ಲಿ ಜೀತದಾಳಾಗಿ ದುಡಿಯುವಂತೆ ಮಾಡಿದ ನನಗೆ ಮಾಡಿದನಲ್ಲ. ಸಿಂಧೂರ, ಆ ನಾಡುಗೌಡ ನಮ್ಮ 10 ಎಕರೆ ಭೂಮಿಯನ್ನು ಬಂಡತನದಿಂದ ಬರೆಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡಿದ್ದಾನೆ. ಅವನ ಕೆಟ್ಟ ಚರಿತ್ರೆ ಪುಸ್ತಕವೇ ನನ್ನ ಹತ್ರ ಇದೆ. ಅದಕ್ಕಾಗಿ ನಮ್ಮ ಮನೆತನದ ಮೇಲೆ ಅವನಿಗೂ ಸ್ವಲ್ಪ ಅಂಜಿಕೆ ಇದೆ. ಸಿಂಧೂರ, ಆ ಬಡ ರೈತರ ಮೇಲೆ ಅನ್ಯಾಯ ಮಾಡುವ ನಾಡಗೌಡನ ಮೇಲೆ ಸಿಡಿದೇಳಬೇಕಾದರೆ ನನ್ನೊಂದಿಗೆ ಕೈ ಜೋಡಿಸುವರು ಎನ್ನುವ ಕೊರಗು ಕಾಡದಲ್ಲಿದೆ ಗೆಳೆಯ, ಕಾಡುತ್ತಲೇ ಇದೆ. ಹೌದಪ್ಪ ಸಿಂಧೂರ, ದೊಡ್ಡವರನ್ನು ಎದುರು ಹಾಕಿಕೊಳ್ಳೋದು ಒಂದೇ, ಆಲದ ಮರವನ್ನು ಮೈ ಮೇಲೆ ಕಡಿಕೊಳ್ಳೋದು ಒಂದೇ. ಮೊದಲೇ ಆ ನಾಡುಗೌಡ ಇಡೀ ಹೊಳೆ ಸಾಲಿಗೆ ಹುಲಿ ಇದ್ದಂತೆ ಅವನು. ಗಿರಿಜಾ, ಆ ನಾಡುಗೌಡ ಒಳ್ಳೆ ಸಾಲಿಗೆ ಹುಲಿ ಅಂದು ಅಂಜಿ ಕೈ ಕಟ್ಕೊಂಡು ಮನೆಯ ಮೂಲೆ ಹಿಡಿದುಕೊಂಡು ಕುಳಿತಾರೆ. ಈ ಸುತ್ತ ಹಳ್ಳಿಯ ರೈತರ ಮಕ್ಕಳ ಗೋಳಾಟ ತಿಳಿವರ ಯಾರು ಗಿರಿಜಾ? ತಿಳಿವರ ಯಾರು ಹೇಳು? ನೋಡಿ, ಮೊದಲೇ ಆ ನಾಡುಗೌಡ ಹಣದ ದರ್ಪದಿಂದ ಸತ್ತ ಹೆಣ ಸಹ ಮಾತಾಡ್ತಾನೆ. ಅಂಥದ್ರಲ್ಲಿ ಊರು ಸಬರಿ ನಮ್ಗೇಕ್ರಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಗಿರಿಜಾ, ನಾವು ಅಷ್ಟೇ ಚಂದ ಇರೋಣ ಎನ್ನುವ ಗುಣ ಕ್ಷಣಿಕ ಮಾತ್ರ. ಎಲ್ಲ ಜನರ ಹಿತಾಸಕ್ತಿ ಬಯಸುವ ಬುದ್ಧಿ ಇರಬೇಕು. ಆ ನಾಡಗೌಡನ ದಬ್ಬಾಳಿಕೆಗೆ ಎಷ್ಟೋ ಬಡ ರೈತರು ಹೊಲ ಮನೆ ಕಳೆದುಕೊಂಡು ಇಂದಿಗೂ ಬೀದಿ ಬೀದಿಯಲ್ಲಿ ತುತ್ತು ಅನ್ನಕ್ಕೆ ಮತ್ತೊಬ್ಬರ ಹತ್ರ ಕೈ ಚಾಚುತ್ತಿದ್ದಾರೆ ಗಿರಿಜಾ. ಅಂದ ಮೇಲೆ ಆ ಕೆಟ್ಟ ಸರ್ಪದ ಹಲ್ಲು ಕಿತ್ತ ಬಿಸಾಕದಾಗಲಿ ಈ ನಮ್ಮ ರೈತ ಜನಾಂಗ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಗಿರಿಜಾ. ಹೋಗಲಿ ಬಿಡು ಬಸವಂತ, ಪಾಪ ಅತ್ತಿಗೆ ಮಂಗ ಏನು ಗೊತ್ತು, ಆ ನಾಡುಗೌಡನ ಕರಾಳ ರಾತ್ರಿಗಳು ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ಗೌತಮನನ್ನು ಒಳ್ಳೆ ವಿದ್ಯಾವಂತನಿಗೆ ಮಾಡಿದೆಯಾ. ಇನ್ನು ಸ್ವಲ್ಪ ದಿನಗಳಿಗೆ ಗೌತಮ್ ನೌಕರಿ ಸೇರಿಕೊಂಡ ಮೇಲೆ ನೀ ಇಬ್ಬರು ಮನೆಯಲ್ಲಿ ಕುಳಿತುಕೊಂಡು ಜೀವನ ಕಳೆಯಬಹುದು. ಅಣ್ಣ, ಅತ್ತಿಗೆ, ನೀವು ಮನೆಯಲ್ಲಿ ಇಲ್ಲದನ್ನು ನೋಡಿ ಸೀದಾ ಹೊಲಕ್ಕೆ ಬಂದೆ. ಚೆನ್ನಾಗಿ ಇದ್ದೀರಿ ತಾನೇ? ತಮ್ಮ, ಬಿಸಿಲಿನಲ್ಲಿ ನೀನು ಏಕೆ ಬಂದ್ಯಪ್ಪ? ಇನ್ನೂ ಸ್ವಲ್ಪ ಸಮಯದಲ್ಲಿ ನಾವೇ ಮನೆಗೆ ಬರ್ತಿದ್ದೀವಲ್ಲ. ಹೌದಪ್ಪ ಮೈದಿನ, ಬಿಸಿಲಲ್ಲಿ ಬಂದು ಈ ನಿನ್ ಮುಖ ನೋಡು ಎಷ್ಟೊಂದು ಕೆಂಪಾಗ್ಬಿಟ್ಟಿದೆ. ಅಯ್ಯೋ ಮೈದನ, ಬಿಸಿಲಿನಲ್ಲಿ ಬಂದಿದ್ದಕ್ಕೆ ಎಷ್ಟೊಂದು ಬೇವ್ತಿದ್ಯಾ ಕಣೋ. ನಾನು ಬೇವ್ತಿದ್ದೀನಿ, ನಿನ್ಗೂ ಸಹ ಬಾಬಾ ಬೇವ್ರು ಹೊರಸ್ತೀನಿ ಬಾ ನನ್ನ ಸೆರಗಿಂದ.
ಅತ್ತಿಗಮ್ಮ, ಈ ನಿನ್ನ ಹಿರಿಯದಾದ ಗುಣ ಎಷ್ಟು ಹೊಗಳಿದ್ರು ಕಮ್ಮಿನೇ. ಅಂದಾಗೆ ಸುಂದರನ ನೀನು ಆರಾಮದಿಂದ ಇದ್ದಿರುವೆ ತಾನೆ? ಆರಾಮದಿಂದ ಇದ್ದಿರಬೇಕು ಗೌತಮ್. ಧರ್ಮರಾಜನಂತ ಈ ನಿನ್ನ ನನ್ನ ಆಶೀರ್ವಾದ ನನ್ನ ಯಾವ ತಲೆ ಮೇಲೆ ಇರುವವರೆಗೂ ನನಗೆ ಯಾವ ರೋಗ ಬರಲು ಸಾಧ್ಯವಿಲ್ಲ ಗೌತಮ್, ಸಾಧ್ಯವಿಲ್ಲ. ಗೌತಮ್, ಈ ಸಲ MBBS ಪರೀಕ್ಷೆ ಚೆನ್ನಾಗೆ ಬರೆದೆ ತಾನೆ? ಅಣ್ಣ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆಶೀರ್ವಾದ, ಶ್ರೀರಾಮಚಂದ್ರನಂತ ಸಿಂಧೂರ ಅಣ್ಣನ ಆಶೀರ್ವಾದ ನನ್ನ ತಲೆ ಮೇಲೆ ಇರುವಾಗ ಈ ಸಲ MBBS ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕಿನಲ್ಲಿ ಬರುವಂತೆ ಬರೆದು ಬಂದಿದ್ದೀನಿ ಅಣ್ಣ. ತಮ್ಮ, ಚೆನ್ನಾಗಿ ಪಾಸಾಗಿ ನೀನು ಒಬ್ಬ ಒಳ್ಳೆಯ ಡಾಕ್ಟರ್ನಾಗಿ ಬಂದು ಈ ಹಳ್ಳಿಯ ಬಡ ರೈತರಿಗೆ ಉಚಿತ ಸೇವೆ ಮಾಡಿದಾಗಲೇ ಈ ನಿನ್ನ ಅಣ್ಣ ಅದಕ್ಕೆ ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕ್ಕಾಗ್ತದೆ ತಮ್ಮ. ಹೌದು ಗೌತಮ್, ನಿನಗೆ ಸಾಕಷ್ಟು ಹಣ ಖರ್ಚು ಮಾಡಿ ಒಳ್ಳೆ ವಿದ್ಯಾವಂತನಾಗಿ ಮಾಡಿದ ನಿನ್ನ ಅಣ್ಣ ಅತ್ತಿಗೆ ಋಣವನ್ನು ತೀರಿಸಬೇಕಾದರೆ ಈ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ತೆಗೆದು ರೋಗಿಗಳಿಗೆ ಉಚಿತ ಸೇವೆ ಮಾಡುವ ನಿಸ್ವಾರ್ಥಕ ಡಾಕ್ಟರ್ ಆಗಬೇಕು ಗೌತಮ್, ಡಾಕ್ಟರ್ ಆಗಬೇಕು. ಆಯ್ತು ಸುಂದರಣ್ಣ, ನಿನಗೂ ಸಾಕಷ್ಟು ಹೊಲ ಮನಿ ಇದ್ದರು ಏನು ಇಲ್ಲದಂತೆ ಆ ದೇಸಾಯಿ ಮನೆಯಲ್ಲಿ ಜೀತದಾಳಾಗಿ ದುಡಿತಿರುವಲ್ಲ, ಅದಕ್ಕೆ ಕಾರಣ ಏನೆಂದು ನಾನು ತಿಳಿದುಕೊಳ್ಳಬಹುದೇ? ಗೌತಮ್, ಸಿಂಧೂರ ಹಳೆಯ ನೆನಪುಗಳನ್ನು ಬುತ್ತಿಯನ್ನು ಬಿಚ್ಚಿಸಿ ಅವನ ಮನಸ್ಸಿಗೆ ಮತ್ತಷ್ಟು ನೋವುಂಟು ಮಾಡಬೇಡ, ತಿಳಿಯೈತೆ? ಕೇಳಲೆ ಬಿಡು ಬಸವಂತ. ಗೌತಮ್, ನಾನು ಈ ಸ್ಥಿತಿಗೆ ಬರಲು ಕಾರಣ ಯಾರೆಂದು ಹೇಳುತ್ತೇನೆ ಕೇಳು. ಈ ಸುತ್ತು ಹಳ್ಳಿಗಳಲ್ಲಿ ಧರ್ಮದ ದಾರಿಯನ್ನು ತಪ್ಪಿ ಅಧರ್ಮದ ದಂಧರ್ಮನೆ ಕಟ್ಟಿಕೊಂಡು ಸೊಕ್ಕಿನದ ರೀತಿ ನೀತಿ ತಪ್ಪಿ ಕರ್ಮದ ಉಪ್ಪಿಗೆರಲ್ಲಿ ಬಂಡ ತಂದ ಬಡಿವಾರು ಕೊಚ್ಚಿಕೊತ್ತಿದ್ದಾನಲ್ಲ, ಆ ಅಲಕ ನನ್ನ ಮಗ ನಾಡುಗೋಡ ದೇವ್ರಂತ ನನ್ನ ತಂದೆ ಅವನ ಕೈ ಕೆಳಗೆ ವಾಲಿಕರ ಕೆಲಸ ಮಾಡುವಾಗ ಅವನನ್ನು ಹೆದರಿಸಿ ಬೆದರಿಸಿ ಅವನ ಕೈಯಿಂದ ಕೊಟ್ಟಿ ರುಜು ಮಾಡಿಸಿಕೊಂಡು ಲಗಾಮಿಲ್ಲದ ಬಿಸಿಲು ಕುದುರೆಯನ್ನು ಏರಿ ಈ ಹಳ್ಳಿಗಳಲ್ಲಿ ಹಸುರಿನಂತೆ ಮೆರೆಯುತ್ತಿದ್ದಾನಲ್ಲ, ಅವನಿಂದ ನನಗೆ ಸ್ಥಿತಿ ಬಂದಿದೆ ಗೌತಮ್, ಬಂದಿದೆ. ಅಳಬೇಡ ಸುಂದರಣ್ಣ, ಅಳಬೇಡ. ನಾವೆಲ್ಲರೂ ನಿನ್ನೊಂದಿಗೆ ಇದ್ದೇವೆ. ಸಿಂಧೂರ, ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ, ಇಲ್ಲಿ ಯಾವುದೂ ಸ್ಥಿರವಲ್ಲ. ನೀನು ತೊಟ್ಟ ಛಲದ ಬಲದ ರೇಖೆ ನಿನ್ನ ಬೆನ್ನೇರಿ ಬರ್ತಿದೆ ಎನ್ನುವ ನಂಬಿಕೆಯು ನನಗೂ ಇದೆ. ಯಾವುದಕ್ಕೂ ಹೆದರಬೇಡ, ಯಾರಿಗೆ ಸೊಂಟ ಕೊಡಬೇಡ, ಧೈರ್ಯವೇ ಸಾಧನಂ, ಚಿಂತಿಸಬೇಡ. ಚಿಂತೆ ಬಸವಂತ, ನನಗಿರೋದು ಒಂದೇ ಒಂದು ಚಿಂತೆ. ನಮ್ಮ ಇಡೀ ವಂಶವನ್ನು ಹಾಕಿನಲ್ಲಿ ಹಾಕಿ ಹಳ್ಳಿಗಳಲ್ಲಿ ಮದವೇರಿದ ಮದ್ದಾನೆ ಅಂತ ರತ್ನ ಸಿಂಹಾಸನದ ಕುಳಿತುಕೊಂಡು ಒಳ್ಳೆ ಸೌಲಭ್ಯ ಅಧಿಪತಿಯಾಗಿ ಕರಿಮದ ಅಧಿಕಾರ ನಡೆಸುವ ನಾಡುಗಳು ರೊಂಡವನ್ನು ಇದೇ ಕೋಟೆಯಿಂದ ಚಂಡೋಡವರೆಗೂ ನನ್ನ ಕಣ್ಣಿಗೆ ನಿದ್ರೆ ಇಲ್ಲ. ಎಲ್ಲಿ ನಿಂತರು ಕುಂತರು ಮಕ್ಕಳು ಅವ್ರದೇ ಚಿಂತೆ. ಆ ಚಿಂತೆ ಮಾವಾಗಬೇಕಾದ್ರೆ ಆ ನಾಡುಗಳಿಗೆ ಅಂತ ನಮ್ಮ ಅರ್ಥ ಎತ್ತಲೇಬೇಕು ಬಸವಂತ, ಅರ್ಥ ಎತ್ತಲೇಬೇಕು. ಸಿಂಧೂರ, ಈ ಕಾಲ ಬಹಳ ಕೆಟ್ಟದು. ನಾ ಇಬ್ರು ಆಡುವ ಆಟದಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂದರೆ ಸೊಂಟ ಮುರಿದುಕೊಂಡು ಮನೆಯ ಮೂಲೆ ಸೇರಬೇಕಾಗುತ್ತದೆ. ಸಮಯ ಸಾಧಿಸಿ ನಾ ಇಬ್ರು ಸೇರಿಕೊಂಡು ಆ ನಾಡಗೌಡನಿಗೆ ತಕ್ಕ ಪಾಠ ಕಲಿಸೋಣ, ತಿಳಿಯೈತೆ? ಆ ನಾಡುಗಳು ನಂದಾದೀಪ ನಂದಿಸಬೇಕಾದ್ರೆ ನಾನು ಕೈಯಲ್ಲಿ ಕೋಟೆ ಹಿಡಿದುಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂತೆ ಅವನ ಕರ್ಮದ ಅರಮನೆ ಕಾಲಿಡಲೇಬೇಕು. ಈ ಸುತ್ತು ಹಳ್ಳಿಗಳಲ್ಲಿ ನಾನು ಧರ್ಮ ಶಾಂತಿ ಎಂಬ ಸತ್ಯದ ದೀಪ ಹಚ್ಚಲೇಬೇಕು. ಈ ಸಮಾಜದಲ್ಲಿ ಆ ನಾಡುಗಳ ಅನ್ಯಾಯ ಗುಡ್ಡದಷ್ಟು ಎತ್ತರಕ್ಕೆ ಬೇತಾ ಇದೆ. ಆ ಬೆಳೆಯುವ ಗುಡ್ಡವನ್ನು ಸೆಕೆಂದದ ಹಗಿದು ತಳಪಷ್ಟು ಮಾಡೋದೇ ಸಿಂಧೂರ ಅಂತೆ. ಸಿಂಧೂರ, ನೀನು ಹೋರಾಡುವ ಆ ಕ್ರಾಂತಿಗೆ ಆ ದೇವರು ಒಳ್ಳೇದು ಮಾಡ್ಲಿ ಅಂತ ಹಾರೈಸ್ತೀನಪ್ಪ ನಾನು. ಅತ್ತಿಗಮ್ಮ, ಹೊಟ್ಟೆ ಹಸುವಿನಿಂದ ತುಂಬ ತಳಮಳಿಸುತ್ತದೆ, ಬೇಗನೆ ಊಟಕ್ಕೆ ಬಡಿಸು. ಸಿಂಧೂರ, ನೀನು ಊಟ ಮಾಡಬಾರಪ್ಪ. ಗೆಳೆಯ, ಊಟ ಮಾಡು ಮುನ್ನ ಈ ಹಸಿರು ತುಂಬಿಕೊಂಡು ನಿಂತಿರುವ ಗೀತೆ ತಾಯಿ ಮಡಿಲಲ್ಲಿ ಎಲ್ಲರೂ ಕೂಡಿಕೊಂಡು ಒಂದು ಗೀತೆ ಹಾಡೋಣವೇ? ಹೌದು ಅಣ್ಣ, ನಮ್ಮ ಮಂದಿಗೆ ಅತ್ತಿಗೆ ಮನೆ ಹೆಜ್ಜೆ ಹಾಕಿ ಕುಣಿಬೇಕು ಅನ್ನೋದೇ ನನ್ನ ಆಸೆ. ಆಯ್ತಪ್ಪ ಮೈದಿನ, ನಿನ್ನ ಆಸೆ ನಾನೇಕೆ ನಿರಾಸೆ ಮಾಡ್ಲಿಕ್ಕನು? ನಿನ್ನ ಇಷ್ಟನೇ ನನ್ನ ಇಷ್ಟ. ಅಲ್ಲುಂಟು ಇಲ್ಲುಂಟು ಎಂದು ಕಾಣದ ದೇವರನ್ನು ಹುಡುಕುವುದು ಏಕೆ? ಹರಿಯುವ
ನೀರಲ್ಲಿ ಮುಳುಗಿ ಇಡುತ್ತಾ ಹೊತ್ತು ಕಾಣದಿರುವ ಕಲ್ಪನೆ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ದೇವರಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ಸಿಂಧೂರ ಹೊಟ್ಟೆ ಹಂಗಾರ ತುಂಬಾ ಹಸಿವಾಗಿರ್ಬೇಕು ನಿಂಗ. ಭಯಂಕರ ಬಾ ಗೆಳೆಯ ಬಸವಂತ,
ಎತ್ಕೊಳ್ಳಿ ಮೇವು ಕುಡಿಸಿ ಹೊರಟಾತು. ಆತ ಗೆಳೆಯ. ನಡಿ. ನನ್ನ ಪ್ರೀತಿಗೆ